ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಆ್ಯಕ್ಚುಲಿ ಇದು ಮಂಡೇ ಮಿನಿ ವ್ಲಾಗು. ನಾನು ಈವ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 5 ಗಂಟೆಯಿಂದ ವ್ಲಾಗ್ನ ಮಾಡೋಕ್ಕೆ ಶುರು ಮಾಡಿದೆ. ಇನ್ನು ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಮಂಡೇ ಆದ್ದರಿಂದ ನಾನು ಸ್ವಲ್ಪ ಬೇಗನೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಬಟ್ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಅದರಿಂದ ನಾನು ವ್ಲಾಗ್ನ ಸಂಜೆಯಿಂದನೇ ವೀಡಿಯೋಸ್ ಎಲ್ಲ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತ ಹೇಳಿ ಸಂಜೆ ಒಂದು 5 ಗಂಟೆ ಮೇಲೆ ವ್ಲಾಗ್ ಶುರು ಮಾಡಿದೆ. ಹಾಲು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಹೋಗಿ ನಾನು ಪಾಪು ಹಂಗೆ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹಾಲು ತೊಗೊಂಡು ಬಂದೆ. ಈ ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ, ನೆನ್ನೆಲ್ಲ ನಾನ್ ವೆಜ್ ಅಲ್ವಾ, ಸೊ ಅದಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಉಪ್ಸಾರು ಮಾಡ್ಕೊಬಿಡೋಣ ಅಂತ ಹುರುಳಿಕಾಳು ಉಪ್ಸಾರು ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಾಗಂತೂ ಬಂದಿತ್ತು. ಮತ್ತು ಇದರಲ್ಲಿ ನಮ್ಮ ಚಿಕ್ಕತ್ತೆಯವರು ಒಂದು ಟಿಪ್ ಹೇಳಿದರು, ಅದು ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಸಿಕ್ಕಾಪಟ್ಟೆ ಟೇಸ್ಟಾಗಂತೂ ಬಂದಿತ್ತು. ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ. ಜಸ್ಟ್ ಒನ್ ಟೈಮಿಗೆ ಅಂತ ಮಾಡ್ಕೊಂಡಿದ್ದೆ. ಇದು ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಒಂದು ಕುಕ್ಕರ್ ಪಾನಿಗೆ ಒಂದು ಟೊಮ್ಯಾಟೊ, ಒಂದು ಅರ್ಧ ಬೌಲಷ್ಟು ಹುರುಳಿಕಾಳು ತೊಗೊಂಡಿದ್ದೆ. ನಾವು ಇರೋದೇ ಇಬ್ಬರಲ್ವ, ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಅದಕ್ಕೆ ನೀರು ಹಾಕಿ ಒಂದು 4 to 5 ವಿಸಲ್ಸ್ನ ಕೂಗಿಸ್ಕೊಂಡೆ. ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ನಾನು ನೆನೆ ಹಾಕಿರಲಿಲ್ಲ ಹುರುಳಿಕಾಳು, ಸೊ ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೊಂಡೆ. ನೆಕ್ಸ್ಟು ಒಂದು ಜಾರಿಗೆ ಒಂದು ಮೆಣಸಿನ್ಕಾಯಿನ ಸುಟ್ಟಿರೋದು ಹಾಕ್ಕೊಂಡೆ, ಒಂದೇ ಒಂದು, ಯಾಕೆಂದರೆ ನಾವು ಸ್ವಲ್ಪ ಮಾಡ್ತಾ ಇರೋದ್ರಿಂದ. ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 4 ಚೂರು ಕಾಯಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಮತ್ತು ಕುಕ್ಕರ್ ವಿಷಲ್ ಇಳಿದಿತ್ತು. ನಾನು ಇದಕ್ಕೆ ಟೊಮ್ಯಾಟೊ ಮತ್ತು ಹುರುಳಿಕಾಳು ಎರಡನ್ನೂ ಸೇರಿಸ್ಕೊಂಡೆ. ಹುಣಸೆ ಹುಳಿ ನಾನು ಸೇರಿಸ್ಕೊಂಡಿಲ್ಲ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟೊಮ್ಯಾಟೊ ಯೂಸ್ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ, ಅದಕ್ಕೆ. ಸೊ ಟೊಮ್ಯಾಟೊ ಜೊತೆ ಸ್ವಲ್ಪ ಹುರುಳಿಕಾಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು, ಅದು ಫುಲ್ ಫೈನ್ ಪೇಸ್ಟ್ ಆಗಬೇಕು, ಆ ಥರ ಮಾಡಿಕೊಂಡು ನೆಕ್ಸ್ಟು ನಾವೇನು ಹುರುಳಿಕಾಳು ಉಪ್ಸಾರು ಬೇಯಿಸ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡು, ನಾವು ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡು, ಮತ್ತು ಉಪ್ಪು ಹಾಕಿರ್ತೀವಿ ಮೊದಲೇ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು, ನೆಕ್ಸ್ಟು ಒಂದು ಅರ್ಧ ಲೋಟದಷ್ಟು ಹಾಲು ಕಾಯಿಸಿ ಆರಿರೋ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆ ಉಪ್ಸಾರು ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ. ಉಪ್ಸಾರು ಖಾರನ ತುಂಬ ದಿನ ಸ್ಟೋರ್ ಮಾಡಿಟ್ಕೊಂಡು ಪದೇ ಪದೇ ಅದೇ ಉಪ್ಸಾರು ಖಾರಕ್ಕೆ ಉಪ್ಸಾರು ಮಾಡ್ಕೊತ ತಿನ್ನೋದು ಬದಲು ಈ ಥರ ಡೈರೆಕ್ಟಾಗೇ ರುಬ್ಬಿ ಅದರಲ್ಲೇ ಉಪ್ಸಾರು ಜೊತೆನೇ ಬೇಯಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ತುಂಬ ಟೇಸ್ಟಾಗಿ ಅಂತೂ ಇರುತ್ತೆ. ಹುರುಳಿಕಾಳು ಉಪ್ಸಾರು ತಿನ್ನೋರ್ಗಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಮತ್ತು ನಾನು ನಾಳೆ ಬೆಳಿಗ್ಗೆ ಡಿಟಾಕ್ಸ್ ವಾಟರ್ಗೆ ಅಂತ ಹೇಳಿಬಿಟ್ಟು ನಿಂಬೆಹಣ್ಣು ಮತ್ತು ಪುದೀನ, ಶುಂಠಿನ ಯೂಸ್ ಮಾಡಿ ಡಿಟಾಕ್ಸ್ ವಾಟರ್ ಮಾಡ್ಕೊಂಡಿದ್ದೆ. ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.